ನಟ ಯಶ್ ತಾಯಿ ವಿರುದ್ಧ ಅಕ್ರಮ ಕಾಂಪೌಂಡ್ ಹಾಕಿದ ಆರೋಪ ಕೇಳಿಬಂದಿದೆ. ಬೆಳ್ಳಂಬೆಳಗ್ಗೆ ಮೂಲ ಮಾಲೀಕನಿಂದ ಕಾಂಪೌಂಡ್ ತೆರವು ಮಾಡಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪ ನಿವಾಸ. ಇನ್ನು ಯಶ್ ತಾಯಿ ಪುಷ್ಪರಿಂದ ಅಕ್ರಮ ಕಾಂಪೌಂಡ್ ಹಾಕಿದಂತಹ ಅತಿದೊಡ್ಡ ಆರೋಪ ಕೇಳಿಬಂದಿತ್ತು. ಲಕ್ಷ್ಮಮ್ಮ ಎಂಬುವವರ ಜಾಗದಲ್ಲಿ ಇನ್ನು ಪುಷ್ಪ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಲಕ್ಷ್ಮಮ್ಮನವರಿಗೆ ಜಿಪಿಎ ಹೋಲ್ಡರ್ ಆಗಿರುವಂತಹ ದೇವರಾಜು ಅವರಿಂದ ತೆರವು ಮಾಡಲಾಗಿದೆ. ಸುಮಾರು 1,500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಿಸಿರುವಂತಹ ಆರೋಪ ಕೇಳಿಬಂದಿದೆ. ಹೀಗಾಗಿ ಕೋರ್ಟ್ ಅನುಮತಿಯಂತೆ ಅಕ್ರಮವಾಗಿ ಏನು ಈ ಒಂದು ಕಾಂಪೌಂಡ್ ಅನ್ನ ಕಟ್ಟಿಸಲಾಗಿತ್ತು ಅದನ್ನ ಇನ್ನು ಕೋರ್ಟ್ನ ಅನುಮತಿಗೆ ತಕ್ಕಂತೆ ತೆರವುಗೊಳಿಸಲಾಗಿದೆ. ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪ ಅವರ ನಿವಾಸದ ಮುಂದೆ ಅಕ್ರಮವಾಗಿ ಈ ಒಂದು ಕಾಂಪೌಂಡ್ ಅನ್ನ ಹಾಕೊಂಡಿದ್ರಂತೆ. ಇನ್ನು ಹಾಸನ ಹಿರಿಯ ಜೆಎಂಎಫ್ಸಿ ನ್ಯಾಯಾಲಯ ಈಗಾಗಲೇ ದೇವರಾಜ್ ಪರವಾಗಿ ತೀರ್ಪನ್ನ ಪ್ರಕಟಿಸಿರುವಂತಹ ನಿಟ್ಟಿನಲ್ಲಿ ಇನ್ನು ಕೋರ್ಟ್ನ ಅನುಮತಿಗೆ ತಕ್ಕಂತೆ ಈ ಒಂದು ಕಾಂಪೌಂಡ್ ಅನ್ನ ಇವತ್ತು ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ಒಟ್ಟಾರೆ ಅಕ್ರಮವಾಗಿ ಈ ಒಂದು ಕಾಂಪೌಂಡ್ ಅನ್ನ ಯಶ್ ಅವರ ತಾಯಿ ಪುಷ್ಪ ಅವರು ನಿರ್ಮಿಸಿದ್ರು ಅಂತ ಗೊತ್ತಾಗ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಪುಷ್ಪ ಅವರ ಮನೆಯನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಸುಮಾರು 1,500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಿಸಿದ್ರು ಎನ್ನುವಂತಹ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಅಮ್ಮ ಪುಷ್ಪ ಅವರ ಮನೆ ಇದಾಗಿದ್ದು ಅವರು ಲಕ್ಷ್ಮಮ್ಮ ಎಂಬುವವರಿಗೆ ಸೇರಿದಂತಹ ಸೈಟ್ಗೂ ಸೇರಿಸಿ ಕಾಂಪೌಂಡ್ ಅನ್ನ ಹಾಕಿದ್ರು ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಮೊದಲೇ ಗೊತ್ತಿರ್ಲಿಲ್ವಾ ಈ ಜಾಗ ನಮ್ದಲ್ಲ, ಇದು ಒತ್ತುವರಿ ಮಾಡ್ಕೊಂಡಂತಾಗತ್ತೆ ಎನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ಹಾಸನದ ವಿದ್ಯಾನಗರದಲ್ಲಿ ಈ ಘಟನೆ ನಡೆದಿರೋದು. ಹಾಸನ ಹಿರಿಯ ಜೆಎಂಎಫ್ಸಿ ನ್ಯಾಯಾಲಯ ದೇವರಾಜ್ ಪರವಾಗಿ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದಾರಂತೆ. ಸೊ ಆದೇಶದ ಅನ್ವಯ ಇನ್ನು ಕೋರ್ಟ್ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ತೆರವು ಕಾರ್ಯವನ್ನು ನಡೆಸಲಾಗಿದೆ. ಅದರಲ್ಲೂ ಕೂಡ 1,500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಿಸಿದ್ರು ಎನ್ನುವಂತಹ ಆರೋಪ ಪದೇ ಪದೇ ಪುಷ್ಪ ಅವರು ಸುದ್ದಿಯಲ್ಲಿ ಇರೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರದಲ್ಲಿ ಪುಷ್ಪ ಅವರು ಮತ್ತೆ ಸದ್ದು ಸುದ್ದಿಯಲ್ಲಿದ್ದಾರೆ. ಸರ್, ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಅವರಿಗೆ 1980 ಅವರೇ ಮಾರಾಟ ಮಾಡಿದ್ರು. ಅವರೇ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ದು ಒಬ್ಬಂದೇ ಆಸ್ತಿ ಇದು. ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಮ್ಮನವರು ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು GPA ಅವರು 2020ರಲ್ಲಿ ಫಸ್ಟ್ ಆಕ್ಟೋನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ GPA ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿ. ಲಕ್ಷ್ಮಮ್ಮ ಅವರು ಬಂದು ಮೈಸೂರವರು, ಸ್ವಂತವ್ರು ಮೈಸೂರು. ಆಮೇಲೆ ಇವರು ದೇವರಾಜನವರಿಗೆ GPA ಇದು ಮಾಡಿದ್ರು. ಮೊಮ್ಮಗ ವಯಸ್ಸಾಯಿತು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟಂತವ. ಇದು ಯಶ್ ಅವರ ತಾಯಿದ್ದು ಸೈದ್ದು. ಆವಾಗ ಇವ್ರು ಮಾಡಿಕೊಟ್ಟಿದ್ದು ಆಯ್ತಾ. ಅದಾದಮೇಲೆ ಈಗ ಇವ್ರು ಏನು ಮಾಡಿದ್ರು, ನಮಗೆ ಉಲ್ಟಾ ತಿರುಗಿದ್ರು. ಆಮೇಲೆ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಕೋರ್ಟಿಗೆ ಹೋದು, ಕೋರ್ಟ್ ಮುಖಾಂತರ ಎಲ್ಲ ಹೋದ್ರು. ಇವ್ರು ನಮಗೆ ಉಲ್ಟಾ ತಿರುಗಿದ್ರು. ಈಗ ನಾವು ನಮ್ಮಂಥ ಕೋರ್ಟ್ ಆಗೋದಕ್ಕೆ ನಾವು ಬಂದು JCB ಕರ್ಕೊಂಡು ನಾವು ಕ್ಲೀನ್ ಮಾಡಿಸ್ತಿದ್ವಿ. ಅವ್ರ ಕಡೆ ಲಾಯರ್ ಬಂದು ನಮಗೆ ಅಡ್ಡಿ ಮಾಡ್ತಾವ್ರೆ. ಇಲ್ಲ, ನನ್ನ ಕಾನೂನು ಪ್ರಕಾರ ಎಲ್ಲ ಇದ್ದಾವೆ ಡಾಕ್ಯುಮೆಂಟ್ಸು. ಕೋರ್ಟಲ್ಲಿ ನಮಗೆ ನಮ್ಮಂತ ಆಗಿರೋಂಥದ್ದು ಎಲ್ಲ ಇದ್ದಾವೆ ಡಾಕ್ಯುಮೆಂಟ್ಸ್, ಪೇಪರ್ ಎಲ್ಲ. ನಾವು ಸರ್ವೆ ನಂಬರ್ ತೋರಿಸ್ತೀವಿ ಅಂತೆ. ಹೌದು, ಸರ್ವೆ ನಂಬರ್ ತೋರಿಸ್ತೀವಿ. ಅವ್ರು ಬಂದು ಇದು ಮಾಡವ್ರೆ. ಈಗಲೂ ಮತ್ತೆ ಕೋರ್ಟಿಗೆ ಹೋಗೋದೆ ನೋಟಿಸ್ ಅನಿಸಿದ್ದು.